ಆದಿಯಿಂದಲೂ ವಿಶ್ವಾಸಿಗಳು ಸ್ಥಳೀಯ ಸಭೆಗಳಾಗಿ ಮನೆ ಮನೆಗಳಲ್ಲಿ ಕೂಡಿ ಬರುತ್ತಿದ್ದರು. ಇದು ಆತ್ಮೀಯ ಸಭೆಯ ಲಕ್ಷಣವಾಗಿತ್ತು. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಮಿತ್ರರೇ, ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಇಂದಿನ ಅಧ್ಯಯನದಲ್ಲಿ ರೋಮ್ ಸಾಮ್ರಾಜ್ಯದ ಕುರಿತಾಗಿ ಮೊದಲನೇ ಶತಮಾನದಲ್ಲಿ ಸಂಚರಿಸಿದ ಅನುಭವ ನಮಗಾಗುತ್ತದೆ. ಅಂದು ರೋಮಿನವರು ಅಬ್ಬಾ, ಈ ಕ್ರೈಸ್ತರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತಾರೆ ಎಂದು ಉದ್ಘರಿಸಿದ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯ ದೇವರು ನಿತ್ಯ ಜೀವವೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ 15ನೇ ಅಧ್ಯಾಯದ 22ನೇ ವಚನದಿಂದ 33ನೇ ವಚನಗಳವರೆಗೆ ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನ ಮಾಡಿಕೊಂಡು ದೇವರಿಂದ ನಮ್ಮ ಜೀವಿತಕ್ಕೆ ಅಮೂಲ್ಯವಾದ ಆಶೀರ್ವಾದಗಳನ್ನು ಹೊಂದಿಕೊಂಡೆವು. ಪ್ರಿಯರೇ, ಇಂದು ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಕೊನೆಯ ಅಧ್ಯಾಯ ಅಂದರೆ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಹಾಗೂ ಮೊದಲಿನ 9 ವಚನಗಳನ್ನು ಧ್ಯಾನ ಮಾಡೋಣ. ಈ ಧ್ಯಾನದಲ್ಲಿ ಕೂಡ ದೇವರ ಆತ್ಮನು ನಮ್ಮನ್ನು ನಡೆಸುವಂತೆ ಬೇಡಿಕೊಳ್ಳುತ್ತಾ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗೋಣ. ಪ್ರಿಯರೇ, ಕಳೆದ ಕಾರ್ಯಕ್ರಮಗಳಲ್ಲಿ ದೇವರ ನಡೆಸುವಿಕೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಇಂದಿನ ಧ್ಯಾನಕ್ಕಾಗಿ ನಾವು ಸಿದ್ಧರಾಗಿ ಬಂದಿರುವಾಗ ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪದಲ್ಲಿ ಪೊಯಿಬೆಯ ಪ್ರಶಂಸೆ, ರೋಮಿನ ಕ್ರೈಸ್ತರನ್ನು ವಂದಿಸಿದ್ದು, ಇತರ ಕ್ರೈಸ್ತರ ಕಡೆಗಿನ ವರ್ತನೆ, ಪೌಲನೊಂದಿಗಿರುವ ಕ್ರೈಸ್ತರಿಂದ ವಂದನೆಗಳು, ಕೊನೆಯ ಆಶೀರ್ವಚನ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ರೋಮ್ ಸಾಮ್ರಾಜ್ಯದ ಕುರಿತಾಗಿ ಮೊದಲನೇ ಶತಮಾನದಲ್ಲಿ ನಾವು ಸಂಚರಿಸಿದ ಅನುಭವವು ಈ ಕೊನೆ ಅಧ್ಯಾಯದಲ್ಲಿ ನಮಗಾಗುತ್ತದೆ. ವಿಗ್ರಹಾರಾಧಕರಿಂದ ತುಂಬಿದ್ದ ರೋಮ್ ಸಾಮ್ರಾಜ್ಯದಲ್ಲಿ ಕೂಡ ಕ್ರೈಸ್ತರು, ಕ್ರಿಸ್ತನ ಸಾಕ್ಷಿಗಳು, ತಮ್ಮ ಹೃದಯಗಳಲ್ಲಿ ಕರ್ತನ ಸಂತೋಷದಿಂದ ತುಂಬಿ ಬೀದಿಗಳಲ್ಲಿ ಸಂಚರಿಸುತ್ತಿದ್ದಾರೆಂಬುದನ್ನು ಓದುವಾಗ ನನ್ನ ಹೃದಯಕ್ಕೆ ಹರ್ಷವಾಗುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಅಧ್ಯಾಯವು ಅತಿ ವಿಶೇಷವಾದದೆಂದು ನನ್ನ ಎಣಿಕೆ. ಬೋಧನೆಯ ಪರ್ವತದ ತುದಿಯಿಂದ ಪೌಲನು ರೋಮಿನ ಬೀದಿಗಳಿಗೆ ಇಳಿದು ಬಂದಿದ್ದಾನೆ. ಇಲ್ಲಿ ನಾವು ಕ್ರೈಸ್ತತ್ವವು ಕ್ರಿಯೆಯಲ್ಲಿ ಕಂಡುಬರುವುದನ್ನು ನೋಡುತ್ತಿದ್ದೇವೆ. ಪ್ರಿಯರೇ, ಪೌಲನು ತಿಳಿಸಿದ ವಿಶೇಷವಾದ ಬೋಧನಾ ಸೂತ್ರಗಳು ಬಾಹ್ಯಾಕಾಶಕ್ಕೆ ಕಳುಹಿಸುವ ಕ್ಷಿಪಣಿಗಳಲ್ಲ. ಅವು ರೋಮಿನ ಬೀದಿಗಳಲ್ಲಿ ವಾಸ್ತವವಾಗಿ ಚಲಿಸಿದ ವಾಹನಗಳಾಗಿದ್ದವು. ಸುವಾರ್ತೆಯು ನಿಜ ಜೀವಿತವಾಗಿ ಪರಿವರ್ತಿಸಲ್ಪಟ್ಟಿದೆ. ಈ ಅಧ್ಯಾಯವನ್ನು ಯಾರೂ ಅಲಕ್ಷಿಸಬಾರದು. ವಿಲಿಯಂ ಆರ್ ನ್ಯೂವೆಲ್ ಅವರು ಸರಿಯಾಗಿ ಈ ರೀತಿ ಹೇಳಿದ್ದಾರೆ: ಈ 16ನೇ ಅಧ್ಯಾಯವನ್ನು ಲಕ್ಷಿಸದವರು ತಾವೇ ನಷ್ಟ ಹೊಂದುತ್ತಾರೆ ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದಲ್ಲಿ 35 ಮಂದಿಯ ಹೆಸರುಗಳು ಹೇಳಲ್ಪಟ್ಟಿವೆ. ಅವರೆಲ್ಲರೂ ಒಂದೋ ರೋಮಿನಲ್ಲಿ ವಾಸಿಸುವ ವಿಶ್ವಾಸಿಗಳು, ಇಲ್ಲವೇ ಪೌಲನ ಜೊತೆಗಿದ್ದವರಾಗಿದ್ದರು. ಈ ಪತ್ರಿಕೆಯನ್ನು ಬರೆಯುವಾಗ ಅವನು ಬಹುಶಃ ಕೊರಿಂಥದಲ್ಲಿದ್ದನು. ರೋಮಾಯರ ತತ್ವ ಹಾಗೂ ಪದ್ಧತಿಗೆ ವಿರುದ್ಧವಾಗಿ ಇಲ್ಲಿ ಪರಸ್ಪರ ಪ್ರೀತಿಯೂ ಮೃದುವಾದ ಅನುಕಂಪವೂ ಕಂಡುಬರುತ್ತದೆ. ಇಂದಿನ ಕೆಲವು ಸಭೆಗಳಲ್ಲಿಯೂ ಇದನ್ನು ನಾವು ಕಾಣಲಾರೆವು. ಈ ಕ್ರೈಸ್ತರು ಪ್ರತ್ಯೇಕ ರೀತಿಯವರು. ಈ ಕ್ರೈಸ್ತರನ್ನು ನೋಡಿ ರೋಮಿನವರು, ಅಬ್ಬಾ, ಈ ಕ್ರೈಸ್ತರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸುತ್ತಾರೆ ಎಂದು ಉದ್ಗರಿಸಿದ್ದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಮುಂದುವರೆದು ನಾವು ಪೊಯಿಬೆಯ ಪ್ರಶಂಸೆ ಎಂಬ ವಿಚಾರವನ್ನು ನೋಡೋಣ. ಪ್ರಿಯರೇ, ಈ ಪತ್ರಿಕೆಯನ್ನು ರೋಮಿಗೆ ತಂದ ಮಹಿಳೆ ಪೊಯಿಬೆಯ ಪ್ರಶಂಸೆಯೊಂದಿಗೆ ಈ ಅಧ್ಯಾಯ ಪ್ರಾರಂಭವಾಗುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಪೊಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು
ಸಹಾಯವು ಯಾವ ವಿಷಯದಲ್ಲಿ ಬೇಕಾಗಿದ್ದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯ ವೀರರ ಈ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ವಿಶ್ವಾಸಿಗಳಲ್ಲಿ ಫೊಯಿಬೆಯು ಮೊದಲಿನವಳಾಗಿದ್ದಾಳೆ. ಆಕೆಯ ಹೆಸರು ತಿಳಿಸುವಂತೆ ಆಕೆ ಒಬ್ಬಳು ಅನ್ಯಳಾಗಿದ್ದಳು. ನಾನು ಮೊದಲೇ ತಿಳಿಸಿದಂತೆ ರೋಮಾಪುರದಲ್ಲಿನ ಸಭೆಯಲ್ಲಿ ಅನೇಕ ಅನ್ಯಜನರಿದ್ದರು. ಆಕೆಯ ಹೆಸರು ಗ್ರೀಕ್ ದೇವತೆಯಾದ ಅರ್ತೆಮಿ ಅಥವಾ ಡಯನಾ ಎಂಬ ಹೆಸರಿಗೆ ಹೋಲಿಕೆಯಾಗಿದೆ. ಆ ದೇವತೆಯು ಚಂದ್ರನ ರೂಪವಾಗಿದ್ದಳು. ಆಕೆಯ ಸಹೋದರನಾದ ಅಪೊಲ್ಲೋ ಸೂರ್ಯದೇವನಾಗಿದ್ದನು. ಅನೇಕ ವಿಶ್ವಾಸಿಗಳು ದೀಕ್ಷಾಸ್ನಾನದ ಬಳಿಕ ಹೊಸ ಹೆಸರನ್ನು ಇಟ್ಟುಕೊಳ್ಳುತ್ತಿದ್ದರು. ಆದರೆ ಆಕೆ ಮಾತ್ರ ತನ್ನ ಹಿಂದಿನ ಹೆಸರನ್ನೇ ಉಳಿಸಿಕೊಂಡಿದ್ದಳು. ಪ್ರಿಯರೇ, ಫೊಯಿಬೆಯು ಈ ಪತ್ರಿಕೆಯನ್ನು ರೋಮಿಗೆ ತಂದವಳಾಗಿದ್ದಳು. ಆಕೆ ಸಭೆಯಲ್ಲಿ ಒಂದು ಪ್ರಮುಖ ಮಹಿಳೆಯಾಗಿದ್ದು ಸಾಮರ್ಥ್ಯವುಳ್ಳವಳೂ ಆಗಿದ್ದಿರಬೇಕು. ಆಕೆಯು ಕೆಂಕ್ರೆಯ ಪಟ್ಟಣದ ಸಭೆಯ ಸೇವಕಳಾಗಿದ್ದಳು. ಕೆಂಕ್ರೆಯವು ಕೊರಿಂಥದ ಪೂರ್ವಭಾಗದ ಬಂದರಾಗಿತ್ತು. ನಾವು ಕೊರಿಂಥದ ಅವಶೇಷಗಳ ಬಳಿ ನಿಂತರೆ ಕೆಳಗಡೆ ದೂರದಲ್ಲಿ ಕೆಂಕ್ರೆಯನ್ನು ನೋಡಬಹುದು. ಮೋಡವಿಲ್ಲದ ದಿನದಲ್ಲಿ ಆ ಪಟ್ಟಣವನ್ನು ನೋಡುವುದಾದರೆ 8-9 ಮೈಲಿಗಿಂತಲೂ ಸಮೀಪವಿದ್ದಂತೆ ಕಾಣುತ್ತದೆ. ಪ್ರಿಯರೇ, ಪೌಲನು ಕೊರಿಂಥದಲ್ಲಿರುವಾಗ ಈ ಪತ್ರವನ್ನು ಬರೆದಿದ್ದು ಫೊಯಿಬೆಯು ವ್ಯವಹಾರಸ್ಥಳಾಗಿದ್ದು ತನ್ನೊಂದಿಗೆ ಈ ಪತ್ರವನ್ನು ತಂದಿರಬಹುದು. ಆಕೆ ಸಭೆಯ ಸೇವಕಳೆಂದು ಕರೆಯಲ್ಪಟ್ಟಿದ್ದಾಳೆ. ಅಂದರೆ ಆಕೆಗೆ ಆದಿ ಸಭೆಯಲ್ಲಿ ಒಂದು ಮುಖ್ಯವಾದ ಸ್ಥಾನವಿದ್ದಿರಬೇಕು. ಸಭಾಪಾಲಕರ ಸ್ಥಾನದಲ್ಲಿ ಮಹಿಳೆಯರನ್ನು ಕಾಣಬಾರದೆಂಬ ಅಭಿಮತವಿದೆ. ವಾಕ್ಯದಲ್ಲಿಯೂ ಇದನ್ನು ವಿವರಿಸಲಾಗಿದೆ. ಸಭೆಯಲ್ಲಿ ಯೋಗ್ಯ ಸ್ಥಾನ ಅವರಿಗೆ ಕೊಡಬೇಕು. ಅವರು ಸಭಾ ಸೇವಕಿಯರಾಗಿದ್ದುಕೊಂಡು ಸಭೆಯ ಯಾವ ಸಮಿತಿಯಲ್ಲಿಯೂ ಪುರುಷರಿಗೆ ಸಮಾನವಾದ ಸ್ಥಾನ ಪಡೆಯಬಹುದು. ಮಹಿಳೆಯರಲ್ಲಿರುವ ಮುಂದಾಲೋಚನೆ, ಸಾಮರ್ಥ್ಯಗಳು ಸಭೆಗೆ ಅಗತ್ಯವಿದೆ. ದೇವರು ಸ್ತ್ರೀಯರನ್ನು ಪುರುಷರಿಗಿಂತ ಕೋಮಲರನ್ನಾಗಿ ಉಂಟುಮಾಡಿದ್ದಾನೆ. ಒಂದು ವಾಹನಕ್ಕಿಂತ ಗಡಿಯಾರ ಕೋಮಲವಾಗಿರುವಂತೆ ಪುರುಷರಿಗಿಲ್ಲದ ಆಲೋಚನಾ ಶಕ್ತಿ ಅವರಿಗಿರುತ್ತದೆ. ಉದಾಹರಣೆಗೆ, ಒಬ್ಬ ಅಪರಿಚಿತ ಸ್ತ್ರೀಯನ್ನು ಸ್ವಲ್ಪವೇ ಹೊತ್ತು ನೋಡುವ ಮೂಲಕ ಆಕೆ ಆ ಸ್ತ್ರೀಯ ಬಗ್ಗೆ ತಿಳಿಸಬಲ್ಲಳು. ಆದರೆ ಪುರುಷರಾದ ನಾವು ಈ ವಿಚಾರದಲ್ಲಿ ಕೆಲವೊಮ್ಮೆ ಮೂರ್ಖರಾಗಿಯೇ ಇರುತ್ತೇವೆ. ನಾವು ಆಕೆಯ ಬಾಹ್ಯ ಸೌಂದರ್ಯವನ್ನು ನೋಡಬಹುದು. ಪ್ರಿಯರೇ, ನಮ್ಮ ಸಭೆಗಳಿಗೆ ಮಹಿಳೆಯರ ದೃಷ್ಟಿಕೋನದ ಅವಶ್ಯಕತೆ ಇರುತ್ತದೆ. ಪೌಲನು ರೋಮಾಪುರದವರಿಗೆ ಬರೆದ ಈ ಪತ್ರಿಕೆಯನ್ನು ಸಾಮಾನ್ಯ ಅಂಚೆಯಲ್ಲಿ ಕಳಿಸದೆ ಫೊಯಿಬೆಯ ಕೈಯಲ್ಲಿ ಕಳುಹಿಸಿದನು. ರೋಮ್ ಸರಕಾರದ ಅಂಚೆ ಸೇವೆ ಆಗ ಇತ್ತು, ಆದರೆ ಅದು ಬಹು ನಿಧಾನವಾಗಿತ್ತು. ಪೌಲನು ಯೆರೂಸಲೇಮಿಗೆ ಹೋಗಲಿಕ್ಕಿದ್ದನು. ಆದುದರಿಂದ ರೋಮಾಪುರದವರ ಈ ಪತ್ರಿಕೆಯನ್ನು ಫೊಯಿಬೆಯು ತರುತ್ತಾಳೆ. ಕರ್ತನಲ್ಲಿ ಪ್ರಿಯರೇ, ನಾನು ನಿಮ್ಮ ಬಳಿಗೆ ಕಳುಹಿಸುವ ನಮ್ಮ ಸಹೋದರಿಯಾದ ಫೊಯಿಬೆ ಎಂಬುದನ್ನು ನೋಡುವಾಗ ಪೌಲನು ರೋಮಿನಲ್ಲಿರುವ ವಿಶ್ವಾಸಿಗಳಿಗೆ ಅವಳನ್ನು ಒಪ್ಪಿಸುತ್ತಾನೆ. ಈ ಕೊನೆಯ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ಮೊದಲನೆಯ ಮಹಿಳೆ ಆಕೆಯಾಗಿದ್ದಳು. ಮುಂದಕ್ಕೆ ನಾವು ನೋಡುತ್ತೇವೆ ರೋಮಾಪುರದ ಕ್ರೈಸ್ತರನ್ನು ವಂದಿಸಿದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಅಲ್ಲಿನ ಅನೇಕ ಮಂದಿಗೆ ವಂದನೆಗಳನ್ನು ತಿಳಿಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 3 ಮತ್ತು 4ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗಾಗಲೇ ಅನ್ಯಜನಗಳಿಂದ ಬಂದವರ ಸಭೆಗಳು ಸ್ಥಾಪನೆಯಾಗಿದ್ದವು. ರೋಮಾಪುರದ ಸಭೆಯಲ್ಲಿ ಹೆಚ್ಚಿನವರು ಅನ್ಯರಾಗಿದ್ದಾರೆಂದು ನಾನು ತಿಳಿಸುತ್ತೇನೆ. ಅದು ಅನೇಕ ಜನಾಂಗಗಳಿಂದ ಬಂದವರಿಂದ ಕೂಡಿತ್ತು. ಪ್ರಿಯರೇ, ಪ್ರಿಸ್ಕಳು ಹಾಗೂ ಅಕ್ವಿಲ್ಲರು ಯಹೂದಿ ದಂಪತಿಗಳಾಗಿದ್ದರು. ಪೌಲನು ಅವರನ್ನು ಯಾವಾಗ ಸಂಧಿಸಿದ್ದನು? ಅವರು ಅವನಿಗೆ ಹೇಗೆ ಸಹಾಯಕರಾಗಿದ್ದರು? ಪ್ರಿಯರೇ, ರೋಮ್ ಪಟ್ಟಣದ ಮೇಲೆ ಯಹೂದಿ ದ್ವೇಷಿಗಳಿಂದ ಬಂದ ಹಿಂಸೆಯ ಕಾಲದಲ್ಲಿ ಪ್ರಿಸ್ಕಳು ಅಕ್ವಿಲನು ಅಲ್ಲಿಂದ ಓಡಿ ಹೋಗಬೇಕಾಯಿತು. ಅವರು ಕೊರಿಂಥ ಪಟ್ಟಣಕ್ಕೆ ಬಂದರು. ಆಗ ಅಲ್ಲಿ ಪೌಲನು ಇದ್ದನು. ಕೊರಿಂಥವು ಒಂದು ಉತ್ತಮ ವ್ಯಾಪಾರ ಕೇಂದ್ರವಾಗಿತ್ತು. ಪೌಲನು ತನ್ನ ಕಸುಬನ್ನು ಮಾಡುತ್ತಿದ್ದನು. ಅವರೆಲ್ಲರೂ ಗುಡಾರ ಹೊಲಿಯುವವರಾದ್ದರಿಂದ ಪರಸ್ಪರ ಪರಿಚಯವಾಯಿತು. ಅಪೊಸ್ತಲ ಕೃತ್ಯ 18ನೇ ಅಧ್ಯಾಯ
ಮೊದಲಿನ 3 ವಚನಗಳನ್ನು ನೋಡುವಾಗ ಅಲ್ಲಿ ನಾವು ಇದನ್ನು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ದಯವಿಟ್ಟು ನೀವು ಅದನ್ನು ಓದಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೌಲನು ಅವರನ್ನು ಕರ್ತನ ಬಳಿಗೆ ನಡೆಸಿದನು. ಬಳಿಕ ಅವರು ಎಫೆಸದಲ್ಲಿಯೂ ಪೌಲನೊಂದಿಗಿದ್ದರು. ಒಂದು ವೇಳೆ ಅವರು ಅಲ್ಲಿ ತಮ್ಮ ವ್ಯವಹಾರದ ಶಾಖೆಯೊಂದನ್ನು ತೆರೆಯಲು ಹೋಗಿರಬಹುದು. ಅಪೊಸ್ತಲ ಕೃತ್ಯಗಳು 18ನೇ ಅಧ್ಯಾಯ 26ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ, ಅವನು ಅಪೊಲ್ಲೋಸನು ಸಭಾಮಂದಿರದಲ್ಲಿ ಧೈರ್ಯದಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದನು. ಅವನ ಮಾತುಗಳನ್ನು ಪ್ರಿಸ್ಕಿಲ್ಲಲು ಅಕ್ವಿಲನು ಕೇಳಿ ಅವನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ದೇವರ ಮಾರ್ಗವನ್ನು ಅವನಿಗೆ ಇನ್ನೂ ಸೂಕ್ಷ್ಮವಾಗಿ ವಿವರಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನೋಡುವಂಥ ಅಪೊಲ್ಲೋಸನಿಗೆ ಈ ದಂಪತಿಗಳು ಸಹಾಯವನ್ನು ಮಾಡಿದರು. ಇವರ ಕುರಿತು ಮೊದಲು ಬರೆದಾಗ ಅಕ್ವಿಲನು ಪ್ರಿಸ್ಕಿಲ್ಲಲು ಎಂಬುದಾಗಿ ಇದ್ದದ್ದು ಈಗ ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ಎಂಬುದಾಗಿ ಇರುವುದನ್ನು ಗಮನಿಸಿರಿ. ಹೆಸರುಗಳು ಹಿಂದೆ ಮುಂದೆ ಬರೆಯಲ್ಪಟ್ಟದ್ದು ಹೇಗೆ? ಮಹಿಳೆಯೊಬ್ಬಳು ಆತ್ಮಿಕ ವಿಚಾರಗಳಲ್ಲಿ ಮುನ್ನಡೆಯಲ್ಲಿರುವ ಸಂಗತಿಯನ್ನು ಇಲ್ಲಿ ನೋಡುತ್ತೇವೆ. ಆತ್ಮಿಕವಾಗಿ ಆಕೆ ಮುಂದಾಳುವಾದಳು. ಆದರೆ ಅವರಿಬ್ಬರೂ ಕ್ರಿಸ್ತನಿಗಾಗಿ ಒಳ್ಳೆಯ ಸೇವೆ ಮಾಡುತ್ತಿದ್ದರು. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರೆಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸಿಯಾ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೈನೇತನಿಗೆ ವಂದನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆದಿಯಿಂದಲೂ ವಿಶ್ವಾಸಿಗಳು ಸ್ಥಳೀಯ ಸಭೆಗಳಾಗಿ ಮನೆ ಮನೆಗಳಲ್ಲಿ ಕೂಡಿ ಬರುತ್ತಿದ್ದರು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 16ನೇ ಅಧ್ಯಾಯ 19ನೇ ವಚನ, ಕೊಲೊಸ್ಯವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ, ಫಿಲೋಮೋನನಿಗೆ ಬರೆದ ಪತ್ರಿಕೆ 2ನೇ ವಚನವನ್ನು ನೋಡಿರಿ. ಪ್ರಿಯರೇ, ಸ್ಯಾಂಡೆ ಅವರು ಹೀಗೆ ಬರೆಯುತ್ತಾರೆ, ಪ್ರತ್ಯೇಕ ಕಟ್ಟಡಗಳನ್ನು ಸಭೆಗಾಗಿ ಬಳಸಿದ್ದನ್ನು ಸುಮಾರು 3ನೇ ಶತಮಾನದವರೆಗೂ ನಾವು ಕಾಣುವುದಿಲ್ಲ. ಹೀಗೆ ಮನೆ ಮನೆಗಳಲ್ಲಿ ಆರಂಭವಾದ ಸಭೆಗಳು ಮನೆಗಳಲ್ಲೇ ಕೂಡಿಬರುವ ದಿನಗಳು ಬರಬಹುದೆಂದು ನನ್ನ ಹಾಗೂ ಅನೇಕರ ನಂಬಿಕೆಯಾಗಿದೆ. ದೊಡ್ಡ ದೊಡ್ಡ ಎತ್ತರವಾದ ಗೋಪುರಗಳಿಂದ ಕೂಡಿದ ಈ ದೇವಾಲಯಗಳು ಕಲ್ಲು, ಇಟ್ಟಿಗೆ, ಸಿಮೆಂಟುಗಳ ರಾಶಿಯೇ ಹೊರತು ಬೇರೆಯಲ್ಲ. ಅವುಗಳು ಸಮಾಧಿಗಳಂತಿವೆ. ಜೀವವುಳ್ಳ ವಿಶ್ವಾಸಿಗಳಿರುವ ಜೀವವಿರುವ ಸಭೆಗಳಲ್ಲ. ಮೊದಲ 3 ಶತಮಾನಗಳವರೆಗೆ ಸಭೆಯು ವಿಶ್ವಾಸಿಗಳ ದೇಹವಾಗಿದ್ದು ಅಕ್ವಿಲ, ಪ್ರಿಸ್ಕಳಂತವರ ಮನೆಗಳಲ್ಲಿ ಕೂಡುತ್ತಿದ್ದರು. ಕರ್ತನಲ್ಲಿ ಪ್ರಿಯರೇ, ಎಫೈನೇತನು ಎಂಬುದರ ಗ್ರೀಕ್ ಮೂಲದ ಅರ್ಥ ಸ್ತುತಿಸಲ್ಪಟ್ಟವನು ಎಂದು. ರೋಮಾಯ ಪ್ರಾಂತ್ಯವಾದ ಆಕಾಯದಲ್ಲಿ ಅವನು ಪೌಲನ ಪ್ರಥಮ ವಿಶ್ವಾಸಿಯಾಗಿದ್ದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿಮಗೋಸ್ಕರ ಬಹು ಶ್ರಮೆಪಟ್ಟ ಮರಿಯಳಿಗೆ ವಂದನೆ ಎಂಬುದಾಗಿ. ಪ್ರಿಯರೇ, ಮರಿಯ ಎಂಬುದು ಮಿರಿಯಾಮ್ ಎಂಬ ಹೆಸರಿನಂತೆ ಯಹೂದ್ಯ ಹೆಸರಾಗಿರುತ್ತದೆ. ಅದರ ಅರ್ಥ ತಿರುಗಿ ಬೀಳುವಂತಾದು ಎಂಬುದಾಗಿ. ಆಕೆ ನಿಮಗೋಸ್ಕರ ಬಹು ಶ್ರಮೆಪಟ್ಟಿದ್ದಾಳೆ, ಅಂದರೆ ಸೋತು ಹೋಗುವಷ್ಟರ ಮಟ್ಟಿಗೆ ದುಡಿದಿದ್ದಾಳೆ ಎಂದು ಅರ್ಥ. ಆಕೆಯ ಜೀವಿತದಲ್ಲಿ ಎಂಥ ಬದಲಾವಣೆಯುಂಟಾಗಿದೆ. ವಿಶ್ವಾಸಿಯಾಗುವ ಮೊದಲು ಆಕೆ ಪ್ರತಿಭಟಿಸುವ ಸ್ವಭಾವದವಳಾಗಿದ್ದಳು. ಆದರೆ ಈಗ ಆಕೆ ಇತರ ವಿಶ್ವಾಸಿಗಳಿಗಾಗಿ ಸೋತು ಹೋಗುವಷ್ಟು ದುಡಿಯುವಳಾಗಿದ್ದಳು. ಯಾಕಂದರೆ ಈಗ ಆಕೆ ಕ್ರಿಸ್ತನಿಗೆ ವಿಧೇಯಳಾಗಿದ್ದಾಳೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನನ್ನ ಸ್ವಜನರು ಜೊತೆ ಸೆರೆಯವರೂ ಆಗಿರುವ ಅಂದ್ರೋನೀಕನಿಗೂ ಯೂನ್ಯನಿಗೂ ವಂದನೆ. ಅವರು ಅಪೋಸ್ತಲರಲ್ಲಿ ಪ್ರಸಿದ್ಧರಾಗಿದ್ದಾರೆ ಮತ್ತು ನನಗಿಂತ ಮುಂಚೆ ಕ್ರಿಸ್ತನನ್ನು ನಂಬುವವರಾದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಂದ್ರೋನಿಕ ಎಂಬುದು ಗ್ರೀಕ್ ನಾಮಪದ. ಅದು ಒಬ್ಬ ಗುಲಾಮನ ನಾಮವಾಗಿದೆ. ಯೂನ್ಯ ಎಂಬುದು ರೋಮಾಯ ಹೆಸರು. ಇದು ಹೆಂಗಸಿದು ಅಥವಾ ಗಂಡಸಿದೂ ಆಗಿರಬಹುದು. ಪೌಲನು ಅವರನ್ನು ನನ್ನ ಸ್ವಜನರು ಎಂದು ಕರೆಯುತ್ತಾನೆ. ಅಂದರೆ ಅವರು ಪೌಲನಂತೆ ಬೆನ್ಯಾಮೀನನ ಕುಲಕ್ಕೆ ಸೇರಿದವರಾಗಿರಬಹುದು. ಆದರೆ ಅವರು ಸಮೀಪದ ರಕ್ತ ಸಂಬಂಧಿಗಳಾಗಿರಲಿಕ್ಕಿಲ್ಲ. ಪೌಲನು ಅವರನ್ನು ಜೊತೆ ಸೆರೆಯವರು ಎಂದು ಹೇಳುತ್ತಾನೆ. ಪ್ರಿಯರೇ, ರೋಮ್ ಸಾಮ್ರಾಜ್ಯದ ಅನೇಕ ಸೆರೆಮನೆಗಳಲ್ಲಿ ಒಂದರಲ್ಲಿ ಅವರು ಜೊತೆಗಿದ್ದಿರಬಹುದು. ಈ ಇಬ್ಬರು ಅಪೋಸ್ತಲರಿಗೆ ಚೆನ್ನಾಗಿ ಪರಿಚಯವಿದ್ದವರು.
ಎಲ್ಲರಿಂದಲೂ ಒಳ್ಳೆ ಮರ್ಯಾದಸ್ಥರೆಂದು ಎಣಿಸಲ್ಪಟ್ಟವರಾಗಿದ್ದರು. ಪೌಲನು ಅವರನ್ನು ಕ್ರಿಸ್ತನ ಬಳಿಗೆ ನಡೆಸಿರಲಿಕ್ಕಿಲ್ಲ, ಆದರೆ ಅವರು ಅವನಿಗಿಂತ ಮೊದಲೇ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾಗಿರಬಹುದು. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದ ಸಭೆಯು ಅತಿ ವಿಚಿತ್ರವಾದ ರೀತಿಯಲ್ಲಿ ಪೌಲನಿಂದ ಸ್ಥಾಪಿತವಾದದ್ದಾಗಿತ್ತು. ಕೊರಿಂಥದ ವ್ಯಾಪಾರ ಸ್ಥಳಗಳಲ್ಲಿ ಅವನು ಅಕ್ವಿಲ ಪ್ರಿಸ್ಕರನ್ನು ಸಂಧಿಸಿದ್ದು, ಆ ಬಳಿಕ ಅಂದ್ರೋನಿಕ ಯೂನ್ಯರನ್ನು ಸೆರೆಮನೆಯಲ್ಲಿ ಭೇಟಿ ಮಾಡಿರಬೇಕು. ಈ ಜನರು ಬಳಿಕ ರೋಮಾಪುರಕ್ಕೆ ಹೋಗಿ ಅಲ್ಲಿ ಸಭೆಯನ್ನು ಸ್ಥಾಪಿಸಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಕರ್ತನಲ್ಲಿ ನನ್ನ ಪ್ರಿಯನಾದ ಅಂಪ್ಲಿಯಾತನಿಗೆ ವಂದನೆ. ಕ್ರಿಸ್ತನ ಸೇವೆಯಲ್ಲಿ ನಮ್ಮ ಜೊತೆ ಕೆಲಸದವನಾದ ಉರ್ಬಾನನಿಗೂ ನನ್ನ ಪ್ರಿಯನಾದ ಸ್ತಾಕೂನಿಗೂ ವಂದನೆಗಳು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಂಪ್ಲಿಯಾತನೆಂಬುದು ಸಾಮಾನ್ಯವಾದ ಗುಲಾಮನ ಹೆಸರು. ಆದಿ ಕ್ರೈಸ್ತರ ಸಮಾಧಿಗಳ ಮೇಲಿನ ಬರಹಗಳಲ್ಲಿ ಗೌರವದೊಡನೆ ಈ ಹೆಸರು ಕಾಣಸಿಗುತ್ತದೆ. ಇವನು ಪೌಲನಿಂದ ಪರಿವರ್ತಿಸಲ್ಪಟ್ಟವನು, ಪೌಲನಿಗೆ ಬಹು ಮೆಚ್ಚುಗೆಯವನೂ ಆಗಿದ್ದಿರಬೇಕು. ಉರ್ಬಾನ ಅಂದರೆ ಪಟ್ಟಣದಲ್ಲಿ ಬೆಳೆದವನೆಂದರ್ಥ. ನಿಜವಾದ ಅರ್ಥ ಪಟ್ಟಣಕ್ಕೆ ಅಂಟಿಕೊಂಡವನು ಎಂಬುದಾಗಿ. ಇದು ಕೂಡ ಸಾಮಾನ್ಯವಾದ ಗುಲಾಮ ನಾಮಪದ. ಅವನು ಹಳ್ಳಿಗಳ ಬದಲಿಗೆ ನಗರ ಪ್ರದೇಶಗಳಲ್ಲಿ ಬೆಳೆದವನು. ವಿಶ್ವಾಸಿಗಳಲ್ಲಿ ಅವನು ಒಬ್ಬ ನಿಜವಾದ ಕೆಲಸಗಾರನಾಗಿದ್ದನು. ಸ್ತಾಕೂನಿ ಎಂಬ ಹೆಸರು ರಾಜಮನೆತನಗಳಲ್ಲಿ ಕಂಡುಬರುವಂತಾದು. ಅದು ಪುರುಷನ ಹೆಸರು. ಅವನು ಪೌಲನಿಗೆ ಮಾತ್ರವಲ್ಲದೆ ಸಭೆಯವರಿಗೂ ಪ್ರಿಯನಾಗಿದ್ದನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯಿಂದ ಇಂದಿನ ಧ್ಯಾನದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯ 16ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪದ ಶಿಫಾರಾಸು ಕೆಲವು ವಿಶ್ವಾಸಿಗಳ ಹೆಸರುಗಳನ್ನು ನೋಡಿಕೊಂಡೆವು. ಶ್ರೇಷ್ಠ ಅಪೊಸ್ತಲನಾದ ಪೌಲನು ತನ್ನ ಸುವಾರ್ಥ ಸೇವೆಯಲ್ಲಿ ಪ್ರಾರಂಭದಿಂದ ಕೊನೆಯ ದಿನಗಳಲ್ಲಿ ಜೊತೆಯಲ್ಲಿರುವ, ತನಗೋಸ್ಕರ ಕಷ್ಟಪಟ್ಟ, ಸಹಾಯ ಮಾಡಿ ಜೊತೆಯಲ್ಲಿ ಸೆರೆಯಲ್ಲಿರುವ ಎಲ್ಲ ಪ್ರಿಯರ ಹೆಸರುಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಅವರಿಗೆ ವಂದನೆಗಳನ್ನು ತಿಳಿಸುವುದನ್ನು ನೋಡುವಾಗ ಪೌಲನು ತನ್ನ ಜೊತೆ ವಿಶ್ವಾಸಿಗಳೊಂದಿಗೆ ಎಷ್ಟು ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆಯಲ್ಲಿ ಇದ್ದನು ಎಂಬುದನ್ನು ನಾವು ಕಂಡುಕೊಳ್ಳುತ್ತೇವೆ. ಪ್ರಿಯರೇ, ಸುವಾರ್ಥ ಸೇವೆಯಲ್ಲಿ, ಸಭಾ ಸೇವೆಯಲ್ಲಿ ಈ ಮಾದರಿಯು ಬಹಳ ಪ್ರಾಮುಖ್ಯವಾದದ್ದು ಮತ್ತು ಅಷ್ಟೇ ಅರ್ಥಗರ್ಭಿತವಾದದ್ದೂ ಆಗಿದೆ. ಕ್ರಿಸ್ತನ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ಪವಿತ್ರಾತ್ಮನ ಮೂಲಕ ಸುರಿಯಲ್ಪಟ್ಟು ಆ ಪ್ರೀತಿಯಲ್ಲಿ ನಡೆದುಕೊಳ್ಳುವಾಗ ಪೌಲನು ತೋರಿಸಿದ ಮಾದರಿಯ ಸೇವೆಯಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ, ನಮ್ಮ ಸೇವಾ ಜವಾಬ್ದಾರಿಕೆಯಲ್ಲಿ ನಮ್ಮೊಂದಿಗೆ ಇದ್ದವರ ನೆನಪು ನಮಗಿದೆಯೋ? ಅವರಿಗೆ ವಂದನೆಗಳನ್ನು ಹೇಳುತ್ತೇವೆಯೋ? ಕೊನೆಯ ಪಕ್ಷ ಅವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆಯೋ? ಒಂದು ವೇಳೆ ಹಾಗಿರದಿದ್ದರೆ ಇಂದು ದೇವರಾತ್ಮನು ನಮಗೆ ಬೋಧಿಸಿದ ಹಾಗೆ ನಾವು ಮುಂದಿನ ಎಲ್ಲ ದಿನಗಳಲ್ಲಿ ಪೌಲನು ತೋರಿಸಿದ ಮಾದರಿಯಲ್ಲಿ ಮುಂದೆ ಸಾಗೋಣ. ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ದೇವರು ತಾನೇ ನಮ್ಮನ್ನು ತನ್ನ ಪ್ರೀತಿ ಕೃಪೆಯಲ್ಲಿ ದಿನಾಲೂ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ಫೋಯಿಬೆ ಎಂಬ ಸಹೋದರಿಯ ವಿಶ್ವಾಸದ ಸೇವೆಯ ಜೀವಿತ ತಿಳಿದುಕೊಂಡೆವು. ಪೌಲನು ತನ್ನ ಜೊತೆ ಸೇವಕರನ್ನು ವಂದಿಸಿದ್ದು ಬಹು ಅಮೂಲ್ಯವಾದದ್ದು. ಮನೆಗಳಲ್ಲಿ ಕೂಡಿ ಬರುತ್ತಿದ್ದ ಅಂದಿನ ಸಭೆಯು ನಿಜವಾಗಿಯೂ ಆತ್ಮದಲ್ಲಿ ಬೆಳೆಯುತ್ತಿದ್ದ ವಿಶ್ವಾಸಿಗಳ ಗುಂಪಾಗಿತ್ತು. ಆದ್ದರಿಂದ ನಾವು ಕೂಡ ದಿನಾಲೂ ಕರ್ತನ ಸಮ್ಮುಖದಲ್ಲಿ ಸೇರಿ ಬಂದು ಆತ್ಮಿಕವಾಗಿ ಬೆಳೆದು ದೇವರನ್ನು ಘನಪಡಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ. ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಮ್ಮ ಆತ್ಮಿಕ ಜೀವಿತಕ್ಕೆ ಬೇಕಾದಂಥ ಆತ್ಮೀಯ ಮನ್ನವನ್ನು ನಮಗೆ ಪ್ರತಿ ದಿವಸವೂ ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ನಮ್ಮ ಸ್ವಂತ ಭಾಷೆಯಲ್ಲಿ ದೇವರ ವಾಕ್ಯವನ್ನು ನಾವು ಓದಿ ಅರ್ಥ ಮಾಡಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಕೊಟ್ಟಂಥ ಈ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಪ್ರತಿ ಒಬ್ಬೊಬ್ಬ ಸಹೋದರ ಸಹೋದರಿ, ಪ್ರಿಯ ಮಿತ್ರರನ್ನು ಆಶೀರ್ವದಿಸು, ಬಲಪಡಿಸು, ನಿನಗಾಗಿ ಜೀವಿಸುವಂತೆ ಕೃಪೆ ಮಾಡು ಕರ್ತನೆ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯಗಳು ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿದೆಯೋ? ಹಾಗಾದರೆ
ಹಿಂದೆ ನಮಗೆ ಕರೆ ಮಾಡಿರಿ. ಸೇವೆಯನ್ನು ಬೆಂಬಲಿಸಿರಿ. ವಂದನೆಗಳು.